ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಎಲ್ಲರೂ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡಿರ್ತೀರಲ್ವಾ. ನಮಗಾದ್ರೆ ಈ ಹಬ್ಬ ಆದರೆ ಇಲ್ಲ. ಅದಕ್ಕೆ ಆಂಧ್ರದ ಪಲನೇರಿನಲ್ಲಿರುವ ನಮ್ಮ ದೊಡ್ಡಮ್ಮ ಮನೆಗಾದರೆ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಕೂಡ ಬಸ್ಸಲ್ಲಾದರೆ ಹೋಗ್ತಾ ಇದ್ದೀವಿ. ನಾವು ಆದರೆ ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ. ಈಗ ನಾವು ವಿಕೋಟ ಬಸ್ ಸ್ಟ್ಯಾಂಡಲ್ಲಿ ಆದರೆ ಇಳ್ಕೊಂಡ್ವಿ. ಏನಕ್ಕಪ್ಪ ಅಂತಂದರೆ ಹೂವು, ಹಣ್ಣು, ಎಲೆ, ಅಡಿಕೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೇ ವಿಕೋಟ ಬಸ್ ಸ್ಟ್ಯಾಂಡ್. ಪಲನೇರಲ್ಲಿ ಇಳ್ಕೊಂಡು ನಮ್ಮ ದೊಡ್ಡಪ್ಪಗಾದ್ರೆ ಫೋನ್ ಮಾಡಿದ್ವಿ. ನಮ್ಮ ದೊಡ್ಡಪ್ಪ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಎಂಟ್ರಿ ಆಗಿದ ತಕ್ಷಣ ನೋಡಿ ಫ್ರೆಂಡ್ಸ್, ವರ ಮಹಾಲಕ್ಷ್ಮಿ ಯಾವ ತರ ಕಾಣಿಸಲು ನಮಗೆ ಬಂದಿದ ತಕ್ಷಣ ದರ್ಶನ ಆದ್ರೆ ಕೊಟ್ಟಳು. ಎಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದಾರಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದಾರಲ್ವಾ ಫ್ರೆಂಡ್ಸ್. ನೀವೇ ನೋಡಿ ಫ್ರೆಂಡ್ಸ್ ಯಾವ ತರ ರೆಡಿ ಮಾಡಿದಾರಂತ. ನೋಡಿ ಈಗಾದರೆ ಪೂಜೆ ಮಾಡಿದಾಯಿತು. ಹಾಗೆ ನಮ್ಮ ನೋಡಿ ನಮ್ಮ ದೊಡ್ಡಮ್ಮ ಆದರೆ ಕುತ್ಕೊಂಡಿದ್ದಾಳೆ. ನಮ್ಮಮ್ಮಗೆ ದೇವ್ರ ಮೇಲೆ ಅಕ್ಕಿ ಚೆಲ್ತಾರಲ್ವ, ಅದು ಗೊತ್ತಾಗಿಲ್ಲ. ಆದರೆ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ರು. ಈಗ ನೋಡಿ ಫ್ರೆಂಡ್ಸ್, ಆಶೀರ್ವಾದ ತಗೊಳ್ತಾ ಇದ್ದಾರೆ. ಅಮ್ಮ ಅವ್ರ ಅಕ್ಕ ಹತ್ರ ಮತ್ತು ಅವ್ರ ಭಾವ ಹತ್ರ ಆಶೀರ್ವಾದ ಆದರೆ ತಗೊಳ್ತಾ ಇದ್ದಾರೆ ನೋಡಿ. ಹೀಗೆ ಅವರೆಲ್ಲ ಆಯಿತು. ಮತ್ತು ನಾನು ತಗೊಳ್ತಾ ಇದ್ದಾಗ ಅಮ್ಮಗೆ ವಿಡಿಯೋ ಮಾಡೋಕ್ಕಿಲ್ಲದೆ ನಮ್ಮ ದೊಡ್ಡಮ್ಮ ಎತ್ಕೊಂಬೇಡ, ನಾನು ನೈಟಿನಲ್ಲಿದ್ದೀನಿ, ಸ್ಯಾರಿ ಉಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡಮ್ಮ ಹೇಳಿದ್ರು. ಪರವಾಗಿಲ್ಲ ಬಾಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ನಾನು ಕೂಡ ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಇವರು ಊರಿಗಾದರೆ ಹೋಗಿದ್ದು ಫಸ್ಟ್ ಟೈಮು ನೋಡಿ. ಹಾಗೆ ನಮ್ಮ ದೊಡ್ಡಪ್ಪ ಆದರೆ ಕುತ್ಕೊಂಡಿದ್ದಾರೆ. ನಮ್ಮ ದೊಡ್ಡಪ್ಪ ನಾನು ಅಂದರೆ ತುಂಬ ಇಷ್ಟ. ಹಾಗೆ ಲಾಸ್ಟಲ್ಲಿ 2 ಫೋಟೋಗಳಾದ್ರೆ ತಗೊಂಡ್ವಿ ನೋಡಿ ಫ್ರೆಂಡ್ಸ್, ಫೋಟೋಗಳು. ಈಗಾದರೆ ಆ ದೇವ್ರನ್ನ ಕುದಿಸಿರ್ತಾರಲ್ವ, ಪ್ರಸಾದ ಮಾಡಿರ್ತಾರಲ್ವ, ಅದನ್ನಾದ್ರೆ ತಿಂತೇಳಿ ಕುತ್ಕೊಂಡು ಎಲ್ಲರೂ ಅದು ಜಸ್ಟ್ ಆಗ್ತಾನೆ ಪೂಜೆ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದೇ ಸತಿ ಎಲ್ಲರೂ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ವರಲಕ್ಷ್ಮಿ ಹಬ್ಬ ಅಂತ ಹೇಳ್ಬಿಟ್ಟು ನಮ್ಮ దొడమ్మ ಅವ್ರ ఊరిగాದ್ರೆ ಬಂದಿದ್ದೀನಿ. సారీ ఫ్రెండ్స్, ఈగాದ್ರೆ కన్నడ మాట్లాడేది. ఈరోజైతే మా పెద్దమ్మ ఊరికి వచ్చాము. ఎందుకంటే మేమైతే పండించాము, అందుకని చెప్పేసి మా పెద్దమ్మ ఊరికి వస్తుంది. అంటే మా అన్న వాళ్ళంతా రిక్వెస్ట్ చేసి రమ్మని చెప్పేసి అందుకని వస్తే ఫ్రెండ్స్ వీళ్ళంతా పరిచయం చేద్దాం అనుకుంటే వాళ్ళు చాలా బిజీలో ఉన్నారు ఈరోజైతే. అందుకని లాస్ట్లో పోయినప్పుడైతే విజిట్ అంటే పరిచయం చేస్తాను ఫ్రెండ్స్. నేను ఎందుకంటే కన్నడలో ఇంకా తెలుగు ఏంటప్ప కన్నడ మాట్లాడుతుంది, తెలుగు మాట్లాడుతూ ఉంది అని చెప్పేసి అనుకోకండి. ఎందుకంటే ఇది వచ్చేసి ఆంధ్ర అన్నమాట, ఎవరికి కన్నడ రాదు, అందుకని చెప్పేసి తెలుగు అయితే ప్రాక్టీస్ చేస్తున్నా ఫ్రెండ్స్. ఇక్కడైతే ఈ టౌన్ కదండి, ఇది నిజంగా చాలా బోర్ అవుతుంది. ఇంట్లో ఎవరు చుట్టుపక్కల ఇక్కడ జనాలు అయితే కనిపించరు ఎవరికి, అంతా ఇంట్లో ఉండిపోయినారు. నాకైతే చాలా బోర్ అవుతుంది. మా ఎక్కువ వాళ్ళంతా ఫోటోలు దిగేది చాలా బిజీ అయిపోయినారు. నేనైతే ఇలాగే అవుట్ సైడ్ అయితే వచ్చాను వీడియోస్ చేద్దాము అని చెప్పేసి. అంతా అప్లోడ్ చేస్తాను చూడండి ఫ్రెండ్స్ ఎలా చేస్తున్నారని. ఇంకా మా అమ్మమ్మ వాళ్ళు ఎవరు రాలేదు, మేమే వచ్చేది, మా అక్క వాళ్ళు వచ్చినారు అంతే.
చూద్దాం ఫ్రెండ్స్ వాళ్ళంతా పరిచయం చేసేకైతే చెప్పిస్తాను. నాకైతే చాలా దిగులవుతుంది, ఎందుకంటే మా అన్న వాళ్ళంతా ఉన్నారు, వాళ్ళదే నేను ఎలా చేసేది అని చెప్పేసి చాలా అంటే దిగులవుతుంది, ఒకసారి చిగ్గులవుతుంది నాకైతే వీడియోలు చేసేదానికి. అయినా ట్రై చేస్తాను ఫ్రెండ్స్. ఇంకా నా ఛానల్కి ఎవరైనా కొత్త వాళ్ళు ఏంటంటే దయచేసి సబ్స్క్రైబ్ చేసుకొని అలాగే ఈ ఒక్క వీడియోకి లైక్ చేయండి, ಶೇರ್ చేయండి, ಕಮೆಂಟ್ చేయడం ಮತ್ತೆ ಮರ್ಚಿపోకండి ಫ್ರೆಂಡ್ಸಿಗೆ ಪೂಜೆ ಎಲ್ಲ ಆದಮೇಲೆ ನೋಡಿ ಯಾವ ಥರ ಕುತ್ಕೊಂಡು ಮೀಟಿಂಗ್ ಹೊಡಿತಾ ಇದ್ದಾರಪ್ಪ ಅಂತಂದರೆ ಇವರು ಎಲ್ಲರೂ ಒಂದು ಹತ್ರ ಸೇರಿದ್ರೆ ಮೀಟಿಂಗ್ ಮಾಡೋದು ನಿಜವಾಗ್ಲೂ ಅಲ್ವಾ ಫ್ರೆಂಡ್ಸ್, ಎಲ್ಲರೂ ಮೀಟಿಂಗ್ ಆದರೆ ಕುತ್ಕೊಂಡ್ಬಿಡ್ತಾರೆ ಅಲ್ವಾ. ನೋಡಿ ಹಾಗಾದರೆ ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮನವರೆಲ್ಲ ಸೇರಿ ಮೀಟಿಂಗ್ ಹೊಡಿತಾವ್ರೆ. ಜಾಸ್ತಿ ದಿನ ಆಯ್ತಲ್ವ ಇವರೆಲ್ಲ ಮೀಟಾಗಿ, ಅದ್ರಿಗೆ ಅದು ಇದು ಅಂತ ಹೇಳ್ತಾನೆ ಇರ್ತಾರೆ ಇವರಾದರೆ. ನಮ್ಮ ದೊಡ್ಡಮ್ಮ ಆದರೆ ಆಗ್ತಾನೆ ಸ್ಯಾರಿ ಕಟ್ಕೊಂಡು ತಲೆ ಆದರೆ ಬಚ್ಕೊತಾ ಇದ್ಲು. ನಮ್ಮ ದೊಡ್ಡಮ್ಮ ಇದ್ಕೊಂಡು ವಿಡಿಯೋ ಮಾಡಬೇಡಮ್ಮ ಅಂತ ಹೇಳ್ತಾ ಇದ್ಲು. ಆದರೂ ನಾನು ಮಾಡಿದೆ, ಅದಕ್ಕೆ ನಮ್ಮ ದೊಡ್ಡಮ್ಮ ನೋಡಿ ಆ ಕಡೆ ತಿರ್ಕೊಂಬಿಟ್ಲು ನಾನು ವಿಡಿಯೋ ಮಾಡ್ತಾಯಿದ್ದಕ್ಕೆ. ನೋಡಿ ನಮ್ಮ ತಂಗಿಯವರೆಲ್ಲ ಯಾವ ಥರ ಫೋನ್ ಸಿಕ್ಕೊಂಡು ಒಬ್ರು ಊಟ ತಿಂತಿದ್ರೆ, ಎಲ್ಲರೂ ಈ ಥರ ಮೀಟಿಂಗ್ ಹೊಡ್ಕೊಂಡಿದ್ರು. ನಾನು ಸುಮ್ಮನೆ ಈ ಥರ ಲಾಗ್ ಮಾಡಿದೆ ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮ ನೋಡಿ ಅಲ್ಲಿ ಕುತ್ಕೊಂಡಿದ್ದಾರೆ, ಬರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಕೊಂಡು. ನೋಡಿ ನಮ್ಮ ತಾತ ಅಲ್ಲಿ ಕುತ್ಕೊಂಡಿದ್ದಾರೆ, ನಮ್ಮ ಅಕ್ಕವರೆಲ್ಲ ಸೆಲ್ಫಿಗಳು ತಗೊಂಡು ಎಲ್ಲ ಫೋಟೋಸ್ ನೋಡ್ಕೊಂಡು ಇದ್ದರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಹಬ್ಬದ ದಿನ. ಆದರೆ ಹಾಗೆ ಲಾಸ್ಟಲ್ಲಿ ನಾವಾದರೆ ನಾನು ನಮ್ಮ ಅಣ್ಣವರೆಲ್ಲ ಸೇರಿ ಫೋಟೋಗಳಾದರೆ ತಗೊಂಡ್ವಿ.